ಮತಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡುವುದು ಸರಿಯಲ್ಲ ಎಂದು ರಾಹುಲ್ ಗಾಂಧಿಗೆ ಪತ್ರ ಬರೆದಿರೋರು ನ್ಯಾಯಮೂರ್ತಿಗಳು ಬುದ್ಧಿಜೀವಿಗಳು ಆಳಂದಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಆಳಂದ ಶಾಸಕ ಬಿಆರ್ ಪಾಟೀಲ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮತಗಳ್ಳತನ ಆರೋಪದ ಬಗ್ಗೆ ಪತ್ರ ಬರೆದಿರುವವರು ಬುದ್ಧಿಜೀವಿಗಳು, ನಿವೃತ್ತ ನ್ಯಾಯಾಧೀಶರು ನಮ್ಮ ತಾಲೂಕಿನ ಸ್ಥಳಗಳಿಗೆ ಭೇಟಿ ನೀಡಲಿ. ಹೀಗೆ ಮತಗಳ್ಳತನ ಆಗಿದೆ, ಮತಗಳ್ಳತನಕ್ಕೆ ತಂತ್ರಗಳೆಲ್ಲವೂ ಖುದ್ದಾಗಿ ತಿಳಿದುಕೊಳ್ಳಲಿ. ಇದಕ್ಕೆ ಬೇಕಾಗುವ ಎಲ್ಲ ರೀತಿಯ ಖರ್ಚು ವೆಚ್ಚಗಳನ್ನು ಭರಿಸಲು ನಾನು ಸಿದ್ಧ ಇದ್ದೇನೆ. ಸತ್ಯವನ್ನು ಮೆರುಮಾಚುವ ಕಾರ್ಯದಲ್ಲಿ ಬುದ್ಧಿಜೀವಿಗಳು ಪಾಲ್ಗೊಳ್ಳಬಾರದು ಎಂದರು. 227 ಬುದ್ಧಿಜೀವಿಗಳು, ನಿವೃತ್ತ ನ್ಯಾಯಮೂರ್ತಿಗಳು ಮತ್ತು ಎಮಿನೆಂಟ್ ಪರ್ಸನಾಲಿಟಿ, ಪ್ರತಿಭಾವಂತ ಜನರು ರಾಹುಲ್ ಗಾಂಧಿ ಒಂದು ಪತ್ರ ಬರೆದಿದ್ದಾರೆ. ರಾಹುಲ್ ಗಾಂಧಿ ಪತ್ರ ಬರೆದು, ನೀವು ಈ ತರ ಚುನಾವಣೆ ಆಗೋದ ಮೇಲೆ ಆರೋಪ ಮಾಡುವುದು ಸರಿಯಲ್ಲ, ಅದು ಸಂವಿಧಾನದ ಸ್ವತಂತ್ರ ಹುದ್ದೆ, ಅದು ನೀವಿದು ಮಾಡಿದ್ದು ಸರಿಯಿಲ್ಲ ಅನ್ನುವಂಥ ಮಾತನ್ನ ಶ್ರೀಮಾನ್ ಜಸ್ಟಿಸ್ ತ್ರಿವಿಕ್ರಮ್ ಕುಮಾರ್, ನಿರ್ಮಲ್ ಕೌರ್ ಕೆಲವರೆಲ್ಲ 227 ಜನ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ನನಗೆ ಆಶ್ಚರ್ಯ ಆಗ್ತದೆ, ಇಂಥ ನಿವೃತ್ತ ನ್ಯಾಯಮೂರ್ತಿಗಳು ತನಿಖೆ ನಡೆದಿರುವಾಗ ಈ ತರ ಒಂದು ನಿರ್ಣಯ ಮಾಡೋದು ಸರಿಯಲ್ಲ. ತನಿಖೆ ಮುಗಿದ ಮೇಲೆ ನೀವು ಮಾತಾಡಬೇಕಾಗಿತ್ತು. ತನಿಖೆ ಸಮಯದಲ್ಲಿ ಈ ತರ ಒಂದು ಅಭಿಪ್ರಾಯ ಪಡುವುದು ಸರಿಯಲ್ಲ ಅಂತ ಹೇಳಿ ನಾನು ಅವರಿಗೆ ಕಾಗದ ಬರೀತಾ ಇದ್ದೀನಿ. 227 ಜನ ನೀವೇನು ರಾಹುಲ್ ಗಾಂಧಿಗೆ ಪತ್ರ ಬರೆದಿರಲ್ಲ, ಅದು ಸತ್ಯಾಸತ್ಯವನ್ನು ಅರ್ಕೊಳ್ಳೋದಕ್ಕೆ ನೀವು ಆಳಂದದಲ್ಲಿ ಆಳಂದದ ಒಂದೇ ಉದಾಹರಣೆ ನಿಮಗೆ ನಾನು ತಿಳಿಸಿ ಹೇಳ್ತೇನೆ ಮತ್ತು ಅದನ್ನು ಸಾಬೀತುಪಡಿಸ್ತೇನೆ. ಯಾವ ತರ ಈ ಚುನಾವಣೆಯಲ್ಲಿ ಓಡಿ ಚೋರಿ ಪ್ರಕರಣ ನಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋದನ್ನು ನೀವು ಆಳಂದದಲ್ಲಿ ಬಂದು ನೋಡಬೇಕು. ನಿಮಗೆ ನಾನು ಆಮಂತ್ರಣ ಕೊಡ್ತಾ ಇದ್ದೇನೆ, 225 ಜನಕ್ಕೆ ನಿಮಗೆ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡ್ತೇನೆ. ಉಳ್ಕೊಳ್ಳೋಕ್ಕೆ, ನಿಮಗೆ ಊಟಕ್ಕೆ, ನಿಮ್ಮ ಟ್ರಾನ್ಸ್ಪೋರ್ಟ್ ಖರ್ಚು ಕೂಡ ಕೊಡ್ತೀನಿ. ನೀವು ಡೆಲ್ಲಿಯಿಂದ ಬರ್ತಿರೋ, ಕಲ್ಕತ್ತಾದಿಂದ ಬರ್ತಿರೋ, ಮುಂಬೈಲಿಂದ ಬರ್ತಿರೋ, ನಿಮ್ಮೆಲ್ಲರಿಗೂ ಕೂಡ ನಾನು ಹೋಗಿ ಬರುವ ವೆಚ್ಚ ಕೂಡ ಕೊಡ್ತೀನಿ. ನೀವು ಆಳಂದ ಬನ್ನಿ. ಆಳಂದದಲ್ಲಿ ಬಂದು ನೋಡಿದ್ರೆ ನಿಮಗೆ ಸತ್ಯಾಸತ್ಯ ಗೊತ್ತಾಗ್ತದೆ. ಯಾವ ತರ ಓಡಿಚೋರಿ ಪ್ರಕರಣ ಆಳಂದಲ್ಲಿ ಅಟೆಂಪ್ಟ್ ಆಗಿತ್ತು, ನಡೆದಿತ್ತು. ಇನ್ನೊಂದು ಅವರು ಅರ್ಥ ಮಾಡ್ಕೋಬೇಕಾಗಿತ್ತು, ಯಾರು ಈ 225 ಜನ ಕಂಪ್ಲೇಂಟ್, ನನ್ನ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಆಗಿಲ್ಲ. ಅವತ್ತಿನ ಚುನಾವಣೆ ಅಧಿಕಾರಿ ಕೊಟ್ಟಂತ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಆಗಿದೆ. ಇದನ್ನು ಬಹಳ ಜನ ಮಾತಾಡ್ತಾ ಇಲ್ಲ, ಗೊತ್ತಿಲ್ಲ. ನಾನು ಈ ತರ ನಡೀತಾ ಇದೆ ಅನ್ನುವಂಥ ಪತ್ರವನ್ನು ಬರೆದು ರಾಜ್ಯ ಚುನಾವಣಾಧಿಕಾರಿಗಳಿಗೆ ಕೊಟ್ಟು ಮತ್ತು ಇಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಕೊಟ್ಟು ನಾನು ಅದನ್ನು ತಡಿಬೇಕು ಅಂತ ಹೇಳಿ ವಿನಂತಿ ಮಾಡುತ್ತೆ ನಿಜ. ಆದರೆ ನನ್ನ ಅರ್ಜಿ ಆಧಾರದಲ್ಲಿ ಅಂದಿನ ನಮ್ಮ ಚುನಾವಣಾಧಿಕಾರಿ ಇದನ್ನ ವೆರಿಫೈ ಮಾಡಿ ಪರಿಶೀಲಿಸಿ ಅದರಲ್ಲಿ ಅವರಿಗೆ ಫೋರ್ಜರಿ ನಡೆದಿದೆ ಅಂತ ಹೇಳಿ ಮನವರಿಕೆ ಆದ್ಮೇಲೆ ಅವರು ಸ್ವಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಎಫ್ಐಆರ್ ಆಗಿದೆ. ನನ್ನ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಆಗಿಲ್ಲ. ಬಹಳ ಜನ ತಪ್ಪು ಕಲ್ಪನೆ ಇದೆ, ನನ್ನ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಆಗಿದೆ, ನನ್ನ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಆಗಿಲ್ಲ. ನಾನು ಅವ್ರ ಗಮನಕ್ಕೆ ತಂದು ಪತ್ರ ಬರ್ತದ್ದು ನಿಜ, ಈ ತಡೆ ಹಿಡಿಬೇಕು ಅಂತ ಹೇಳಿ ತಡೆನೂ ಹಿಡಿದ್ರು. ಆದರೆ ಅದನ್ನ ಪರಿಶೀಲಿಸಿದಾಗ ಸುಮಾರು 80ಕ್ಕಿಂತ ಜಾಸ್ತಿ ಬೋಗಸ್ಸು
ಈ ಮೆಸೇಜ್ಗಳು ಡಿಲೀಷನ್ಗೆ ಹಾಕಿದ್ದಾರೆ ಅನ್ನುವಂಥ ಮನವರಿಕೆ ಆದಮೇಲೆ ಅವರೇ ಪೊಲೀಸರಿಗೆ ಪತ್ರ ಬರೆದ ಮೇಲೆ FIR ಆಗಿದೆ, ಕೇಸ್ ರಿಜಿಸ್ಟ್ರೇಷನ್ ಆಗಿದೆ. ಇವತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ತನಿಖೆ ಹಂತದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ನಾನು ಅವ್ರನ್ನ ಕೇಳಿದ್ನೂ ಇಲ್ಲ. ಪೇಪರ್ನಲ್ಲೇ ಓದಿದ್ದೀನಿ, ಯಾರೋ ವೆಸ್ಟ್ ಬೆಂಗಾಲಿಂದ ಒಬ್ಬರನ್ನ ಕರ್ಕೊಂಡು ಬಂದರು, ದುಬೈಗೆ ಹೋಗಿದ್ದ ಅವನು ವಾಪಸ್ ಬಂದಿದ್ದಾನೆ. ಇಲ್ಲಿ ಕೂಡ ಈ ಎಂಥದ್ದು ಕಾಲ್ ಸೆಂಟರ್ ಮಾಡಿ ಯಾರೋ ದುಡ್ಡು ಹಿಡಿದಿದ್ರು, 80 ರೂಪಾಯಿ ಕೊಟ್ಟು ಡಿಲೀಟ್ ಮಾಡೋಕ್ಕೆ ಒಪ್ಪಂದ ಆಗಿತ್ತು. ಅದೆಲ್ಲ ಈಗ ಹೊರಗಡೆ ಬರ್ತಾ ಇದೆ. ಸೊ ಆದಷ್ಟು ಬೇಗನೆ ತನಿಖೆ ಆಗ್ಬೋದು ಅಂತ ನಾನು ಆಸೆ ಪಟ್ಟಿದ್ದೀನಿ.